ನಮಸ್ಕಾರ ಸ್ನೇಹಿತರೆ, ಇವಾಗ ಬನ್ನೂರಿಗೆ ಬಂದಿದ್ದೀವಿ. ಬನ್ನೂರಿಂದ ಚಿಕ್ಕನಾಯಕನಹಳ್ಳಿಗೆ ಹೋಗ್ತಾ ಇದ್ದೀವಿ. ಮಂಡ್ಯ ಡಿಸ್ಟಿಕ್ಕು, ಶ್ರೀರಂಗಪಟ್ಟಣ ತಾಲೂಕು, ಚಿಕ್ಕನಾಯಕನಹಳ್ಳಿಗೆ ಹೋಗ್ತಾ ಇದ್ದೀವಿ. ನೋಡಿ, ಅಷ್ಟು ನಾವು ಹೊರಟಿರೋ ತವಿಂದನೂ ಮಳೆ ಬೀಳ್ತಾನೆ ಇದೆ. ಇನ್ನೂ ಚಿಕ್ಕನಾಯಕನಹಳ್ಳಿಗೆ ಹೋಗೋ ಗಂಟ ಇನ್ನೂ 1 ಗಂಟೆ ಆಗುತ್ತೆ. ಸಖತ್ತು ಮಳೆ ಹಂಗೆ ಹನಿತಾ ಇದೆ. ಮಳೆಲೇ ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಹಂಗೆ ನೋಡ್ಕೊಂಡು ಹೋಗೋಣ ಆ ಕಡೆ ಈ ಕಡೆ. ಇದು ಬನ್ನೂರು ಸಿಟಿಗೆ ಬಂದಿದ್ದೀವಿ. ಬನ್ನೂರು ಹಂಗೆ ಹೋಗ್ತಾ ಇದ್ದೀವಿ ಬನ್ನೂರು ಸಿಟಿಗೆ. ಮುಂದೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಬನ್ನೂರ್ದು. ಈ ಮಳೆನೂ ತುಂತುರು ಮಳೆ ಬೀಳ್ತಾ ಇದೆ ಸಣ್ಣದಾಗಿ. ನೋಡ್ತಾ ಇರ್ಬೋದು, ರೋಡಲ್ಲೆಲ್ಲ ನೀರಾಗಿದೆ. ಈ ರೈಟಿಗೆ ಹೋದರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಬನ್ನೂರ್ದು. ನೋಡಿ ಮಳೆ ಹೆಂಗೆ ಬತ್ತಾನೇ ಇದೆ. 1 ಗಂಟೆ 12:30ಗೆ ಸ್ಟಾರ್ಟ್ ಆಗಿದ್ದ ಮಳೆ ಇನ್ನೂ ಬಿಟ್ಟಿಲ್ಲ. ಇದು ಪೊಲೀಸ್ ಸ್ಟೇಷನ್ನು ಬನ್ನೂರ್ದು. ಇದು ರೈಟಿಗೆ ಹೋದರೆ ಈ ರೋಡಲ್ಲಿ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಬನ್ನೂರ್ದು. ಇದು ಒಳಗಡೆ ಇದೆ ಬಸ್ ಸ್ಟ್ಯಾಂಡು ಬನ್ನೂರ್ದು. ಅಪ್ಪ, ಒಳ್ಳೆ ದೊಡ್ಡ ಹಂಪ್ಸ್ ಇದೆ. ಅಲ್ಲಿ ಹೀಗೆ ಹೋಗ್ತಾ ಇದ್ದೀವಿ. ಮಳೆ ಅಂತೂ ಬಿಡ್ತಾ ಇಲ್ಲ. ಯಾರೋ ಮಧ್ಯದಲ್ಲಿ ನುಗ್ತಾರಲ್ಲಪ್ಪ. ಎಲ್ಲ ಮಳೆ ಬಿದ್ದು ಆ ಕಡೆ ರೋಡೆಲ್ಲ ತ್ಯಾವಾಗೈತೆ. ಸಿಕ್ಕಾಪಟ್ಟೆ. ದೀಪಾವಳಿ ಹಬ್ಬದ ದಿನ ಹೋಯ್ತಾ ಇದ್ದೀವಿ. ಇದು ಲಾಸ್ಟ್ ದೀಪಾವಳಿ ಹಬ್ಬ, ಲಾಸ್ಟ್ ಡೇ ಇದು. ಪಟಾಕಿ ಹೊಡಿಯೋಕ್ಕಂತೂ ಆಗಲ್ಲ ಈ ಮಳೆಯಲ್ಲಿ. ಏನು ಮಾಡೋದು ಅಂತ ಗೊತ್ತಿಲ್ಲ. ನಮ್ಮ ಮಕ್ಳಿಗೂ ಪಟಾಕಿ ತಂದು ಕೊಟ್ಟಿದ್ದೀವಿ. ಆದರೂ ಸಂಜೆ ಏನಾಗುತ್ತೋ ಗೊತ್ತಿಲ್ಲ. ಮಳೆ ಹಿಂಗೆ ಹೋಯ್ತದೋ ಬಿಡ್ತದೋ ಅಂತ ಗೊತ್ತಿಲ್ಲ. ಆದರೂ ಫುಲ್ ಮಳೆ ಬರ್ತೈತೆ. ಈ ರೈಟ್ ತಿರುಗಿಕೊಂಡ್ರೆ ಚಿಕ್ಕನಾಯಕನಹಳ್ಳಿಗೆ ಹೋಗುತ್ತೆ ರೋಡು. ಕರೆಕ್ಟಾಗಿ ಬನ್ನೂರು ಸರ್ಕಲ್ಗೆ ಬಂದಿದ್ದೀವಿ. ಯಾವಾಗಲೂ ಅಯ್ಯಂಗಾರ್ ಬೇಕ್ರಿಲೇ ತಗೋತಾ ಇದ್ದಿದ್ದು. ಬೇಕ್ರಿ ಇದು ಅಯ್ಯಂಗಾರ್ ಬೇಕ್ರಿ ಬನ್ನೂರು ಹತ್ರ. ತಿಂಡಿ ಎಲ್ಲ ಇಲ್ಲೇ ತಗೋತಾ ಇದ್ದಿದ್ದು ಯಾವಾಗ್ಲೂ. ಆ ಕಡೆಯಿಂದ ಬಂದು ತಗೋತೀವಿ ತಿಂಡಿನಾಗ. ಇದು ಶ್ರೀರಂಗಪಟ್ಟಣಕ್ಕೆ ಕನೆಕ್ಟ್ ಆಗೋ ರೋಡ್. ಇದು ಶ್ರೀರಂಗಪಟ್ಟಣಕ್ಕೆ ಹೋಗುತ್ತೆ ಈ ರೋಡು. ಹೇಳ್ತಾ ಇದ್ದೀವಿ, ಚಿಕ್ಕನಾಯಕನಹಳ್ಳಿಗೆ ಹೋಗಬೇಕು. ಇನ್ನು ಎಷ್ಟು ದೂರ ಆಯ್ತದೆ ಅಂತ ಗೊತ್ತಿಲ್ಲ. ಇದ್ದೀವಿ ಹಾಗೇನೆ. ಇದು ಬನ್ನೂರು ಸಿಟಿ. ಇದನ್ನು ಈ ಕಡೆ ಹಣ್ಣು ಅಂಗಡಿಗಳೆಲ್ಲ ಐತೆ. ಇದೆಲ್ಲ ಕಾರೊಂದು ಮೇಲೆ ಬರ್ತಾನಲ್ಲಪ್ಪ. ಈಗ ಚಳಿ ಬೇರೆ ಹೊಡಿತೈತೆ. ಸ್ವಲ್ಪ ನೆಂದು ಬಿಟ್ಟಿದ್ದೀನಿ ಮಳೆಯಲ್ಲಿ. ಸ್ನೇಹಿತರೆ, ಆ ಕಡೆಯಿಂದ ಬರಬೇಕಾದ್ರೆ ಈ ಟಿ ನರಸೀಪುರ ಬ್ರಿಡ್ಜನ್ನು ತಗೊಂಡಿದ್ದು, ಅದನ್ನು ಈ ಮಧ್ಯದಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದನ್ನು ಈ ವಿಡಿಯೋದಲ್ಲಿ ನೋಡಿ. ಇದು ಬ್ರಿಟಿಷರ ಕಾಲದಲ್ಲಿ ಕಟ್ಟಿರೋಂಥದ್ದು ಬ್ರಿಡ್ಜು. ಇದು ಸಖತ್ತಾಗಿದೆ. ಬರೀ ಕಬ್ಬಿಣದಲ್ಲೇ ಕಟ್ಟಿರೋಂಥದ್ದು. ಇದು ಅಡಿಲೆಲ್ಲ ಅದು ಇಲ್ಲ, ಕಬ್ಬಿಣದಲ್ಲೇ ಎಲ್ಲ ಪೂರ್ತಿ ಕಬ್ಬಿಣದಲ್ಲೇ ಮಾಡಿರೋಂಥದ್ದು. ತುಂಬ ಚೆನ್ನಾಗಿದೆ ಇದು. ಇಷ್ಟು ವರ್ಷ ಆದ್ರೂ ಹಾಳಾಗಿಲ್ಲ. ಇದಕ್ಕೆ ಇದ್ರದ್ದೊಂದು ಇತಿಹಾಸ ಇದೆ. ಎಷ್ಟು ವರ್ಷದ್ದು ಅಂತ ಗೊತ್ತಿಲ್ಲ ಸರಿಯಾಗಿ. ಅದನ್ನು ಒಂದಿನ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಮಾತ್ರ ಒಂದು ಹೆಚ್ಚು ಕಮ್ಮಿ 1 ಕಿಲೋಮೀಟ್ರಷ್ಟು ದೂರ ಇದೆ ಇದು, ಈ ಬ್ರಿಡ್ಜಿಗೆ.
ಒಳ್ಳೆ ಸಖತ್ತಾಗಿದೆ. ಫಾರಿನಲ್ಲಿ ಕಂಡಂಗೆ ಕಾಣ್ತಾ ಇದೆ ಬ್ರಿಡ್ಜು. ಈ ಬ್ರಿಡ್ಜಲ್ಲೇ ಒಂದು ಕನ್ನಡ ಫಿಲಮ್ನ ತೆಗೆದಿದ್ದಾರೆ, ಜಗೂನಿ ಚಿತ್ತರ. ಗಾಡಿ ಓಡಿಸ್ಕೊಂಡು ಬರೋದು ಈ ಬ್ರಿಡ್ಜ್ ಮೇಲೆ. ಈ ಬ್ರಿಡ್ಜು ಜಾತ್ರೆಗೆ ಹೋಗಿದೆ ಅನ್ಸುತ್ತೆ. ನಾವು ಚಿಕ್ಕನಾಯಕನಹಳ್ಳಿಗೆ ವಾಪಸ್ ಬರ್ತಾ ಇದ್ದೋ. ಚಿಕ್ಕನಾಯಕನಹಳ್ಳಿಯಿಂದ ಎತ್ತಿನ ಗಾಡಿಗಳು ನೋಡಿ ಯಾವುದೋ ಜಾತ್ರೆಗೆ ಬಂದೈತೆ ಎತ್ತಿನ ಗಾಡಿಗಳು. ಎಲ್ಲ ಕೂಗ್ಕ ಹೋಯ್ತವೆ. ಸರಿ ಆ ಕಡೆ ಇಲ್ಲ ಅಲ್ಲಿ ಬೆಟ್ಟ.